ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪಲ್ಲವಿ ಹಿರೇಮಠ್, ಆಸ್ಟ್ರಾಲಜಿ ಆ್ಯಂಡ್ ನ್ಯೂಮರಾಲಜಿ ಎಕ್ಸ್ಪರ್ಟ್. ಸೊ ನಿಮಗೆಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ವಿಡಿಯೋಗಳಲ್ಲಿ ಸುಮಾರು ಗ್ರಹಗಳ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಕವರ್ನ ಮಾಡಿದ್ದೀವಿ. 9 ಪ್ಲಾನೆಟ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಇನ್ನೂ 2 ಪ್ಲಾನೆಟ್ಗಳು ಉಳಿದಿದೆ. ಒಂದು ಇವತ್ತು ಡಿಸ್ಕಷನ್ ಮಾಡೋಣ, ಇನ್ನೊಂದು ನಾಳೆ ಮಾಡಿದಾಗ 9 ಪ್ಲಾನೆಟು ನಿಮಗೆ ಯಾವ್ಯಾವ ಮನೆಯಲ್ಲಿ ಇದ್ದಾಗ ಏನೇನು ಪ್ರಭಾವವನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಜಾತಕವನ್ನು ಇಟ್ಕೊಂಡಾಗ ಯಾವುದೇ ಗ್ರಹ ಎಲ್ಲೇ ಕೂತ್ಕೊಳ್ಳಿ ಅಲ್ಲಿಂದ ರಿಸಲ್ಟ್ ಏನು ಬರುತ್ತೆ ಅಂತ ನನ್ನ ಈ 9 ವಿಡಿಯೋಗಳನ್ನ ನೀವು ವಾಚ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಏನಾಗುತ್ತೆ ಅಂತಂದಾಗ ಅದ್ರ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ, ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ, ಅದರಿಂದ ಏನ್ ಫಲ ಸಿಗುತ್ತೆ. ಅಥವಾ ನನ್ನ ಲೈಫಲ್ಲಿ ಈ ತರ ಆಗ್ತಾ ಇದೆಯಲ್ಲ, ಮೇ ಬಿ ಈ ಪ್ಲಾನೆಟ್ 3ನೇ ಹೌಸಲ್ಲಿ, ಅದು ಈ ಪ್ಲಾನೆಟ್ 6ನೇ ಹೌಸಲ್ಲಿ ಕೂತ್ಕೊಂಡಿದ್ರಿಂದ ಇದೆಲ್ಲ ನನಗೆ ಆಗ್ತಾ ಇದೆ ಅನ್ನೋದು ಒಂದು ನಿಮಗೆ ಕನ್ಕ್ಲೂಷನ್ ಸಿಗುತ್ತೆ. ಸೊ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯಮಾಡಿ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಲೈಕ್ ಇದೆ, ಲೈಕ್ ಮಾಡಿ, ಮತ್ತೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ವಿಡಿಯೋಸ್ ಅಂತ ಇದು ಮಾಡಿ. ಅಂದ್ರೆ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬಂದು ನೋಟಿಫೈ ಮಾಡುತ್ತೆ. ನಿಮಗೆ ನೋಡಕ್ಕೆ ಅಥವಾ ರಿಮೈಂಡ್ ಮಾಡಕ್ಕೆ ಇದು ಒಂದು ಈಸಿ ಆಗುತ್ತೆ. ಸೊ ನನ್ನ ವಿಡಿಯೋನ ನೋಡಾದ ನಂತರ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದಾಗ ಅದರಲ್ಲಿ ಕಮೆಂಟ್ ನ ಮಾಡಿ. ಬಿಕಾಸ್ ನನಗೆ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ನೆಕ್ಸ್ಟ್ ಇದೇ ತರ ಹೊಸ ಹೊಸ ಕಂಟೆಂಟ್ ಗಳನ್ನ ನಾನು ತಗೊಂಡ್ ಬರೋಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಈ ಒಂದು ಕುಂಡಲಿ ಬಗ್ಗೆ ಅಥವಾ ಗ್ರಹಗಳ ಬಗ್ಗೆ ನಿಮ್ಗೆ ಹೇಳುವಂತ ಒಂದು ಉದ್ದೇಶ ಅಷ್ಟೇ. ನೀವೆಲ್ಲರೂ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಜಾತಕವನ್ನು ನೀವೇ ರೀಡ್ ಮಾಡುವಂತ ಒಂದು ಕೆಪಾಸಿಟಿ ನಿಮಗೆ ಬರಲಿ ಅನ್ನೋದೊಂದು ನನ್ನ ಉದ್ದೇಶ ಅಥವಾ ಆಶಯ ಅಂತ ಅನ್ಕೋಬಹುದು. ಸೊ ನೋಡಿ, ಆಲ್ರೆಡಿ ನಾವು ಸುಮಾರು ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಜಾತಕ ಆಗಿರ್ಬೋದು, ಕುಂಡಲಿ ಆಗಿರ್ಬೋದು, ಮನೆಗಳಾಗಿರ್ಬೋದು, ಗ್ರಹಗಳಾಗಿರ್ಬೋದು, ಆಸ್ಪೆಕ್ಟ್ಸ್ ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು, ನಕ್ಷತ್ರ ಆಗಿರ್ಬೋದು, ಎಲ್ಲ ಬೇಸಿಕ್ ಇಂದ ನಿಮ್ಗೆ ಫೌಂಡೇಶನ್ ಇಂದ ಹೇಳ್ತಾ ಬಂದಿದ್ದೀನಿ. ಸೊ ಇವತ್ತು ನಾವು ಯಾವ ಒಂದು ಪ್ಲಾನೆಟ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತಂದ್ರೆ ಚಂದ್ರ. ಓಕೆ, ಚಂದ್ರ ಕಣ್ಣಿಗೆ ಕಾಣುವಂತ ಒಂದು ಗ್ರಹ ಅಲ್ವಾ. ನಾವು ರಾತ್ರಿ ಆದ ತಕ್ಷಣ ಚಂದ್ರನ ನೋಡ್ತೀವಿ, ಬೆಳಿಗ್ಗೆ ಆದ ತಕ್ಷಣ ಸೂರ್ಯನ ನೋಡ್ತೀವಿ. ಸೊ 9 ಗ್ರಹಗಳಲ್ಲಿ ನಾವು ನಮ್ಮ ಕಣ್ಣಾರೆ ನೋಡಿ ಅದರ ಬ್ಲೆಸ್ಸಿಂಗ್ಸ್ ಅನ್ನ ಪಡೆದುಕೊಳ್ಳುವಂತಹ 2 ಗ್ರಹಗಳು ಯಾವ್ಯಾವು ಅಂದ್ರೆ ಒಂದು ಸೂರ್ಯ ಮತ್ತು ಒಂದು ಚಂದ್ರ. ನಿಮ್ಮ ಜಾತಕದಲ್ಲಿ ಸೂರ್ಯ ಉಚ್ಚ ಆಗಿದ್ದ ಅಂತಂದಾಗ ನಿಮ್ಮ ಜಾತಕ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಎಲ್ಲಾ ಏನಂತಾರೆ ಪ್ಲಾನೆಟ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಇನ್ ಕೇಸ್ ಜಾತಕದಲ್ಲಿ ಸೂರ್ಯ ಏನಾದ್ರು ನೀಚ ಆಗಿದ್ದಂದಾಗ ಅದು ಒಂಥರ ಡೆಡ್ ಬಾಡಿ ತರ, ಆ ಜಾತಕಕ್ಕೆ ಯಾವುದೇ ತರದ ಸ್ಟ್ರಾಂಗ್ನೆಸ್ ಇರೋದಿಲ್ಲ. ಓಕೆ, ಸೂರ್ಯ ಮಲ್ಕೊಂಡ್ಬಿಟ್ಟಿರ್ತಾನೆ ಅಲ್ಲಿ. ಓಕೆ, ಏನ್ ಮಾಡಿದ್ರು ಏನು ಕೆಲಸ ಮಾಡ್ತಾ ಇಲ್ಲ. ಸೊ ಅದೇ ತರ ಚಂದ್ರನು ಕೂಡ ನಿಮ್ಮ ಲೈಫ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಚಂದ್ರ ನ್ಯೂಮರಾಲಜಿಯಲ್ಲಿ ನೋಡಿದಾಗ ಚಂದ್ರ 2 ನಂಬರ್ ಅನ್ನ ಇಂಡಿಕೇಟ್ ಮಾಡುತ್ತೆ, 2 ನಂಬರ್ ನ ಇಂಡಿಕೇಟ್ ಮಾಡುತ್ತೆ. ಸೊ 1 ಟೈಮ್ 2 ದಟ್ ಇಸ್ ಓಕೆ. 2 ಟೈಮ್ ಸಮ್ ಟೈಮ್ ಓಕೆ, ಬಟ್ 3, 4, 5 ಮಲ್ಟಿಪಲ್ ಆದಂಗೆ ಏನಾಗುತ್ತೆ ಅಂದಾಗ ಚಂದ್ರನ ನೆಗೆಟಿವ್ ಎಫೆಕ್ಟ್ ನಿಮ್ ಲೈಫ್ ಅಲ್ಲಿ ಆಗಲು ಸಾಧ್ಯ ಆಗುತ್ತೆ. ಸೊ ಚಂದ್ರ ನೆಗೆಟಿವ್ ಎಫೆಕ್ಟ್ ಅಂತಂದಾಗ ನೋಡಿ, ಚಂದ್ರ ಅಂತ ಬಂದಾಗ ಅದು ನಾವು ಫಿಮೇಲ್ ನ ಹೋಲಿಸ್ತೀವಿ. ಅದು ಒಂದು ಫಿಮೇಲ್ ಪ್ಲಾನೆಟ್. ಓಕೆ, ಫಿಮೇಲ್ ಪ್ಲಾನೆಟ್ ನ ಹೇಳ್ತೀವಿ. ಇನ್ನೊಂದು ಚಂದ್ರ ಹೆಂಗಿರ್ತಾನೆ ಅಂದಾಗ ಎಲ್ರಿಗೂ ಗೊತ್ತಿರುವಂತ ವಿಷಯ, 15 ಡೇಸ್ ಇನ್ಕ್ರೀಸ್ ಆಗ್ತಾನೆ, 15 ಡೇಸ್ ಡಿಕ್ರೀಸ್ ಆಗ್ತಾನೆ ಅಲ್ವಾ. ಹುಣ್ಮೆ ಆದ ತಕ್ಷಣ ಡಿಕ್ರೀಸ್ ಆಗ್ತಾ ಬರ್ತಾನೆ, ಇದು ಅಮಾವಾಸ್ಯೆ ಆದ ತಕ್ಷಣ ಇನ್ಕ್ರೀಸ್ ಆಗ್ತಾ ಬರ್ತಾನೆ. ಸೊ ಚಂದ್ರ ಹೆಂಗೆ ಇನ್ಸ್ಟೆಬಿಲಿಟಿ ಆಗಿರ್ತಾನೆ ಅಂದ್ರೆ ಸ್ಟೇಬಲ್ ಆಗಿರಲ್ಲ, ಒಂದೇ ತರ ಇರೋದಿಲ್ಲ ಚಂದ್ರ. 15 ಡೇಸ್ ಡೌನ್ ಆಗಿರ್ತಾನೆ, 15 ಡೇಸ್ ಅಪ್ ಆಗಿರ್ತಾನೆ. ಸೊ ನಿಮ್ ಲೈಫ್ ಅಲ್ಲಿ ಕೂಡ ಚಂದ್ರ ಯಾವ ಮನೇಲಿ ಕೂತ್ಕೊಂಡಿದ್ದಾನೆ, 1ನೇ ಮನೇಲಿ ಕೂತ್ಕೊಂಡ್ರೆ, 6ನೇ ಮನೇಲಿ ಕೂತ್ಕೊಂಡ್ರೆ, 9ನೇ ಮನೇಲಿ ಕೂತ್ಕೊಂಡ್ರೆ, ಯಾವುದೇ ಮನೇಲಿ ಕೂತ್ಕೊಳ್ಳಿ, ಆ ಮನೆಯ ಸಂಬಂಧಪಟ್ಟಂತಹ ರಿಸಲ್ಟ್ಗಳು ಕೂಡ ಸ್ವಲ್ಪ ಇನ್ಕ್ರೀಸು ಡಿಕ್ರೀಸು, ಅಪ್ ಅಂಡ್ ಡೌನ್ಸ್ ನಿಮ್ ಲೈಫ್ ಅಲ್ಲಿ ಜಾಸ್ತಿ ಆಗೋದು ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಸೊ ಚಂದ್ರ ಈಗ 12 ಭಾವದಲ್ಲಿ ಏನೇನ್ ರಿಸಲ್ಟ್ ಅನ್ನ ಕೊಡ್ತಾನೆ ಅಥವಾ ಏನ್ ಮಾಡ್ಕೋಬೇಕು, ಯಾವ ತರ ರಿಸಲ್ಟ್ ನ ಕೊಡ್ತಾನೆ, ಮೇನ್ ಫೋಕಸ್ ಎಲ್ಲಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಬನ್ನಿ, ಫಸ್ಟ್ ಹೌಸ್ ಚಂದ್ರ. ಓಕೆ, ಫಸ್ಟ್ ಹೌಸ್ ಚಂದ್ರ ಅಂತಂದಾಗ 1ನೇ ಮನೆಯಲ್ಲಿ ಚಂದ್ರ ಅಂತ ಇದ್ದಾಗ ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ಹೇಳ್ತಾ ಇದೀನಿ. ನನ್ನ ವಿಡಿಯೋನ ಯಾರು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀರಾ, 1ನೇ ಮನೆ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಾಗಿರುತ್ತೆ. ಆದ್ರೂ ಕೂಡ ಒಂದು ಸಲ ರಿಪೀಟ್ ನ ಮಾಡ್ತೀನಿ. ಸೊ ಫಸ್ಟ್ ಹೌಸ್ ಅನ್ನು ಇಂಡಿಕೇಟ್ ಮಾಡೋದು ನಮ್ಮ ಸೆಲ್ಫ್ ಅನ್ನ, ನಾವು ನಮ್ಮ ಬ್ಯೂಟಿ, ನಮ್ಮ ಅಟ್ರಾಕ್ಷನ್ ಅಥವಾ ನಮ್ಮ ಕರಿಯರು, ನಮ್ದು ಟೋಟಲಿ ಪರ್ಸನ್ದು ಎಂಟೈರ್ ಏನಂತಂದಾಗ ಕ್ಯಾರೆಕ್ಟರ್ ಅನ್ನ ಹೇಳುತ್ತೆ. ಓಕೆ, ಗುಣಲಕ್ಷಣಗಳನ್ನ ಹೇಳ್ಬೋದು, ಪರ್ಸನ್ ಗುಣಲಕ್ಷಣ ಹೇಳ್ಬೋದು. ಮತ್ತೆ ಫಸ್ಟ್ ಹೌಸ್ ಚಂದ್ರ ಇದ್ರು ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ, ತುಂಬಾ ಕ್ಯೂಟ್ ಆಗಿರ್ತಾರೆ. ಇನ್ನೊಂದು ಮುಖ ನೋಡ್ಬೇಕು ಅನಿಸ್ತಾ ಇರುತ್ತೆ. ಬಿಕಾಸ್ ಚಂದ್ರ ಕ್ಯೂಟ್ ಆಗಿರ್ತಾನಲ್ಲ, ಫಸ್ಟ್ ಹೌಸ್ ಅಲ್ಲಿ ಚಂದ್ರ ಕೂತ್ಕೊಂಡಾಗ ಅವರು ಕೂಡ ಕ್ಯೂಟ್ ಆಗಿರ್ತಾರೆ. ಒಂಥರ ಅವ್ರು ಸೆಳಿತಾ ಇರ್ತಾರೆ, ಮನಸ್ಸನ್ನ ಸೆಳಿತಾ ಇರುವಂತ ಒಂದು ಅಟ್ರಾಕ್ಟಿವ್ ನೇಚರ್ ಯಾರ್ದಾಗಿರುತ್ತೆ ಅಂತಂದಾಗ ಚಂದ್ರ ಇನ್ ಫಸ್ಟ್ ಹೌಸ್ ಆಗಿರುತ್ತೆ. ಸೊ ಚಂದ್ರ ಇನ್ ಫಸ್ಟ್ ಇರೋದ್ರೆ ಸ್ವಲ್ಪ ಎಮೋಷನಲ್ ವ್ಯಕ್ತಿಗಳು. ಓಕೆ,
ಯಾರಾದ್ರೂ ಬಂದು ಹತ್ಕೊಂಡು ಏನೋ ಒಂದು ಕತೆ ಮಾಡಿ ಹೇಳಿದ್ರೆ ಅದು ನಿಜನೋ ಸುಳ್ಳು ದಟ್ ಇಸ್ ಸೆಕೆಂಡರಿ. ಆದ್ರೆ ಇವರು ಬೇಗ ಮೆಲ್ಟ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ನೋಡಿ, ಯಾರೆಲ್ಲ ಜಾತಕದಲ್ಲಿ ಚಂದ್ರ ಫಸ್ಟ್ ಹೌಸ್ ಇದ್ದಾನೆ, ನಿಮ್ಮ 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 ಗುಣಲಕ್ಷಣಗಳು ಅದೇ ತರ ಇದೆಯೋ ಅಥವಾ ನೀವು ಅದೇ ತರ ಮೆಲ್ಟ್ ಆಗ್ತಿರೋ ಅಂತಂದ್ರೆ ಇದು ನಿಮಗೆ 100% ರಿಲೇಟ್ ಆಗ್ತಾ ಇದೆ ಅಂತಾನೆ ಅರ್ಥ ಕೊಡುತ್ತೆ. ಸೊ ಇವ್ರದ್ದು ಹಸ್ಬೆಂಡ್ ಏನಿರ್ತಾರಲ್ಲ, ಯಾರು ಫಸ್ಟ್ ಹೌಸ್ ಚಂದ್ರ ಇರ್ತಾರಲ್ಲ ಅವ್ರ ಹಸ್ಬೆಂಡ್ ಏನಿರ್ತಾರಲ್ಲ ಅವರು ಕೂಡ ಒಳ್ಳೆ ತರ ಬ್ಯೂಟಿ ಆಗಿರುವಂತ ಒಂದು ಹಸ್ಬೆಂಡ್ ನೇ ಸಿಗ್ತಾರೆ. ಓಕೆ, ಅಂದ್ರೆ ಹೇಳ್ತಾರಲ್ಲ ಮೇಡ್ ಫಾರ್ ಈಚ್ ಅದರ್ ಅಂತ, ಆ ತರ ಒಂದು ಕಪಲ್ ಇವರು ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಕಮ್ ಟು ದ ಸೆಕೆಂಡ್ ಹೌಸ್. ಎರಡನೇ ಮನೆ ಬಂದ್ಬಿಟ್ಟು ಮನಿ ಹೌಸ್ ಅಂತ ಹೇಳ್ತೀವಿ. ಯಾರ್ದೆಲ್ಲ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಚಂದ್ರ ಇರ್ತಾನೆ ತಿಳ್ಕೊಂಬಿಡಿ ಉಚ್ಚ ಚಂದ್ರ ಇದ್ದಾನೆ ಅಂತ. ಓಕೆ, ಚಂದ್ರ ಅಲ್ಲಿ ಉಚ್ಚ ಆಗ್ತಾನೆ. ಹೌದು, ಚಂದ್ರನ ಸ್ವಂತ ಮನೆ 4ನೇ ಮನೆ, ಆದ್ರೂ 2ನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಚಂದ್ರ ಏನಾಗ್ತಾನೆ, ಉಚ್ಚ ಚಂದ್ರ ಆಗ್ತಾನೆ. ಸೊ ಅಲ್ಲಿ ಏನಾಗುತ್ತೆ, ಚಂದ್ರ ನಿಮ್ಗೆ ದುಡ್ಡು ಬರುತ್ತೆ, ಇಲ್ಲ ಅಂತಲ್ಲ, ಬಟ್ ಅಲ್ಲಿ ಏನಾಗುತ್ತೆ ಅಂದಾಗ ಸ್ಟೆಬಿಲಿಟಿ ಇರೋದಿಲ್ಲ ದುಡ್ಡಲ್ಲಿ. ಲಿಕ್ವಿಡ್ ಮನಿ ಅಂತ ಹೇಳ್ತೀವಿ, ಹಾಗೆ ದುಡ್ಡು ಬರ್ತಾ ಇರುತ್ತೆ. ನೋಡಿ, ನಿಮ್ ಕಡೆ ಒಂದ್ 10 ಲಕ್ಷ ಇದೆ ಅಂತ ಅನ್ಕೊಳ್ಳಿ, ಇದೇ ಇದೆ ಅಂತ ಅದ್ ನೋಡ್ಕೊಂಡು ಕೂತ್ರೆ ಜೀವನ ಆಗಲ್ಲಲ್ವಾ, ಅದು ಖಾಲಿ ಆಗ್ಬಿಡುತ್ತೆ. ಸೊ ಲಿಕ್ವಿಡ್ ಮನಿ ಅಂತಂದಾಗ ಹಾಗೆ ಈ ಕಡೆ ಬರ್ತಾ ಇರಬೇಕು, ಈ ಕಡೆ ಖರ್ಚಾಗ್ತಿರ್ಬೇಕು, ಈ ಕಡೆ ಬರ್ತಾ ಇರಬೇಕು, ಈ ಕಡೆ ಖರ್ಚಾಗ್ಬೇಕು. ಅದರಲ್ಲಿ ನೀವು ಸೇವಿಂಗ್ಸ್ ಮಾಡೋದು ಅದು ಬಿಡೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ಹಣ ಯಾವಾಗ್ಲೂ ಫ್ಲೋ ಅಲ್ಲಿ ಬರಬೇಕು ಅಂತಂದಾಗ ಚಂದ್ರನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಕೆಂಡ್ ಹೌಸ್ ಅದು ಮನಿ ಹೌಸ್ ಕೂಡ ಹೌದು, ವಾಣಿ ಹೌಸ್. ಚಂದ್ರ ಸೆಕೆಂಡ್ ಹೌಸ್ ಅಲ್ಲಿ ಇರೋರು ತುಂಬಾ ಸ್ವೀಟ್ ಆಗಿ ಮಾತಾಡ್ತಾರೆ, ಅದನ್ನವ್ರು ಇನ್ನೂ ಅವ್ರ ಮಾತು ಕೇಳಬೇಕು ಅನ್ನೋ ತರ ಒಂದು ಏನಂತಾರೆ ಫೀಲ್ ಇರುತ್ತೆ ಅವ್ರಿಗೆ. ಸೊ ಚಂದ್ರ ಇನ್ ಸೆಕೆಂಡ್ ಹೌಸ್ ಈ ರಿಸಲ್ಟ್ ಅನ್ನ ಕೊಡುತ್ತೆ. ಚಂದ್ರ ಇನ್ ಥರ್ಡ್ ಹೌಸ್. ನೋಡಿ, 3ನೇ ಮನೆ ಅಂದ್ಬಿಟ್ಟು ಹಾರ್ಡ್ ಹೌಸ್ ಅಂತ, ಹಾರ್ಡ್ ವರ್ಕ್ ಹೌಸ್ ಅಂತ ಕರಿತೀವಿ, ತ್ರಿಷಡಯ ಹೌಸ್ ಅಂತ ಕರಿತೀವಿ. ದಟ್ ಇಸ್ ನಾಟ್ ಗುಡ್ ಹೌಸ್. ಓಕೆ, ಅಲ್ಲಿ ಒಳ್ಳೆಯ ಮನೆ ಅಲ್ಲ ಅದು. ಥರ್ಡ್ ಹೌಸ್ ಏನಿದೆ ಅದು ಒಳ್ಳೆಯ ಮನೆ ಅಲ್ಲ. ಆದ್ರೆ ಅಂತ ಮನೆಯಲ್ಲಿ ಚಂದ್ರ ಏನ್ ಕೂತಾಗ ಚಂದ್ರ ಹಾರ್ಡ್ ವರ್ಕ್ ಮಾಡೋದಿಲ್ಲ. ಓಕೆ, ಎಲ್ಲರ ಮೇಲೆ ಮೋಡಿ ಮಾಡಿ ತನ್ನ ಕೆಲಸವನ್ನ ಮಾಡ್ಕೊಳ್ಳುವಂತ ಒಂದು ನೇಚರ್ ಯಾರಿರುತ್ತೆ ಅಂದ್ರೆ ಚಂದ್ರದಿರುತ್ತೆ. ಆದ್ರೆ 3ನೇ ಮನೆ ಏನ್ ಇಂಡಿಕೇಟ್ ಮಾಡುತ್ತೆ, ಹಾರ್ಡ್ ವರ್ಕ್ ನ ಇಂಡಿಕೇಟ್ ಮಾಡುತ್ತೆ. ಅಲ್ಲಿ ಏನಾದ್ರು ಚಂದ್ರ ಕೂತ್ಕೊಂಡಾಗ ಅವ್ನ ಏನ್ ಮಾಡ್ತಾನೆ, ಹಾರ್ಡ್ ವರ್ಕ್ ಮಾಡಲ್ಲ, ವರ್ಕೋಹಾಲಿಕ್ ಅಂದ್ರೆ ಯಾವ ತರ ಒಂಥರ ಕಾಮ್ಚೋರ್ ಅಂತ ಹೇಳ್ತೀವಲ್ಲ ನಾವು, ಆ ತರ ಚಂದ್ರನ ನೇಚರ್ ಆಗಿರುತ್ತೆ. ಅದೇ ಚಂದ್ರ ಇನ್ 3ನೇ ಹೌಸ್ ಇದ್ದಾಗ ಅವ್ರ ಅಣ್ತಂದ್ರ ಜೊತೆಗೆ ಅಕ್ಕಂದ್ರ ಜೊತೆಗೆ ತುಂಬಾ ಅಟ್ಯಾಚ್ಮೆಂಟ್, ಯಾವ ತರ ಅವ್ರಿಗೆ ಕೇರ್ ಮಾಡ್ತಾ ಇರ್ತಾರೆ ಅಂತಂದಾಗ ನೆಕ್ಸ್ಟ್ ಮದರ್, ಅವ್ರ ತಾಯಿ ಆದ ನಂತರ ಇವರೇ ಅವ್ರನ್ನ ಕೇರ್ ಮಾಡ್ತಾರೆ. ಇನ್ ಕೇಸ್ ಚಂದ್ರ 3ನೇ ಹೌಸ್ ಅಲ್ಲಿ ಇತ್ತು, ಅವ್ರ ತಂಗಿಯ ತಮ್ಮ ಯಾರಾದ್ರೂ ಇದ್ರೆ ಏನ್ ಮಾಡ್ತಾರೆ ಅಂದ್ರೆ ತಾಯಿ ತರ ಪ್ರೀತಿನ ಕೊಡ್ತಾರೆ. ವೆರಿ ಅಟ್ಯಾಚ್ ವಿತ್ ಸಿಬ್ಲಿಂಗ್ಸ್. ಓಕೆ, ಚಿಕ್ಕ ತಮ್ಮ ತಂಗಿ ಯಾರಾದ್ರೂ ಇದ್ರೆ ತುಂಬಾ ಕ್ಲೋಸ್ ಆಗಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅವ್ರಿಗೆ. ಓಕೆ, ಆ ತರ ಒಂದು ಬಿಹೇವಿಯರ್ ಥರ್ಡ್ ಹೌಸ್ ಚಂದ್ರ ಕೊಡ್ತಾನೆ. ಕಮ್ ಟು ದ ಫೋರ್ತ್ ಹೌಸ್. 4ನೇ ಮನೆಯಲ್ಲಿ ಚಂದ್ರ ಅಂದಾಗ ನೋಡಿ, ಚಂದ್ರ 4ನೇ ಮನೆ ಇದ್ದಾಗ ದಿ ಬೆಸ್ಟ್ ರಿಸಲ್ಟ್ ನ ಕೊಡ್ತಾನೆ. ಯಾಕಂದ್ರೆ 4ನೇ ಮನೆ ಏನಪ್ಪಾ ಅಂತಂದಾಗ ಪ್ರಾಪರ್ಟಿ, ಓಕೆ, ದುಡ್ಡು, ಹಣಕಾಸು, ತಾಯಿ. 4ನೇ ಮನೆ ಚಂದ್ರ ಯಾರಿರುತ್ತೋ ಅವ್ರ ತಾಯಿ ಜೊತೆ ತುಂಬಾ ಅಟ್ಯಾಚ್ ಇರ್ತಾರೆ, ವೆರಿ ಎಮೋಷನಲ್ ಆಗಿರ್ತಾರೆ. ಸೊ 4ನೇ ಮನೆ ಚಂದ್ರ ಏನ್ ಮಾಡ್ತಾರೆ, ಅಟ್ಯಾಚ್ ವಿತ್ ಪ್ರಾಪರ್ಟಿ, ಆಸ್ತಿ ಅಂತಸ್ತು, ವೆರಿ ಅಟ್ಯಾಚ್ ಇದ್ ನಂದು 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 ಅಂತ ಬೇಗ ಯಾರಿಗ್ ಬಿಟ್ಕೊಡಂಗಿಲ್ಲ. ಅರ್ಥ ಆಯ್ತಾ? ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ಅಥವಾ ಪ್ರಾಪರ್ಟಿ ಇರ್ಬೋದು, ಲ್ಯಾಂಡ್ ಇರ್ಬೋದು, ಯಾರಿಗೂ ಅಷ್ಟು ಬೇಗ ಬಿಟ್ಕೊಡುವಂತ ನೇಚರ್ ಯಾರಿರೋದ್ರಿಂದ ಫೋರ್ತ್ ಹೌಸ್ ಚಂದ್ರಂದು ಇರೋದಿಲ್ಲ. ಕಮ್ ಟು ದ ಫಿಫ್ತ್ ಹೌಸ್. 5ನೇ ಮನೆಯಲ್ಲಿ ಚಂದ್ರ ಅಂತಂದಾಗ 5ನೇ ಮನೆ ಇಂಡಿಕೇಟ್ಸ್ ಚೈಲ್ಡ್, ಎಸ್ಪೆಷಲಿ ಬೇಬಿ ಮಕ್ಕಳನ್ನ ಎಲ್ಲಿಂದ ನೋಡ್ತೀವಿ ಅಂದ್ರೆ 5ನೇ ಮನೆಯಿಂದ ನೋಡ್ತೀವಿ. ಮತ್ತೆ ಎಜುಕೇಶನ್ ಕೂಡ 5ನೇ ಮನೆಯಿಂದ ನೋಡ್ತೀವಿ. ಮಂತ್ರ ಚಾಂಟಿಂಗ್ 5ನೇ ಮನೆ ನೋಡ್ತೀವಿ, ಶೇರ್ ಮಾರ್ಕೆಟಿಂಗ್ 5ನೇ ಮನೆ ನೋಡ್ತೀವಿ, ಗ್ಯಾಮ್ಲಿಂಗು ಎಲ್ಲ ಮಾಡ್ತಾರಲ್ಲ ಅದೆಲ್ಲ 5ನೇ ಮನೆ ನೋಡ್ತೀವಿ. ಸೊ ಚಂದ್ರ 5ನೇ ಮನೆಯಲ್ಲಿ ಇದ್ದಾರೆ, ಏನ್ ಮಾಡ್ತಾನೆ ಅಂತಂದಾಗ ವೆರಿ ಅಟ್ಯಾಚ್ ವಿತ್ ದರ್ ಚಿಲ್ಡ್ರನ್ಸ್. ಓಕೆ, ತಮ್ಮ ಮಕ್ಕಳನ್ನ ಬಹಳ ಕೇರ್ ಆಗಿ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ, ಅಟ್ಯಾಚ್ಮೆಂಟ್ ಆಗಿರ್ತಾರೆ. ಒಂದ್ ಕ್ಷಣ ಅವ್ರ ಮಕ್ಕಳನ್ನ ಬಿಟ್ಟು ಇರುವಂತ ನೇಚರು ಅವ್ರಿಗೆ ಇರಂಗಿಲ್ಲ. ಬಟ್ ಒಂದ್ ಥಿಂಗ್ ಏನಪ್ಪಾ ಅಂತಂದ್ರೆ 5ನೇ ಮನೆಯಲ್ಲಿ ಚಂದ್ರ ಯಾರ್ದಾರಿದ್ರೆ ಅವ್ರಿಗೆ ಏನ್ ಎಜುಕೇಶನ್ ಆಗಿರುತ್ತೆ ಅವ್ರು ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ನೀವು ನಾನೊಬ್ಳು ಏನಂತಾರೆ ಡಾಕ್ಟರ್ ಓದಿದ ಅಂತ ಅನ್ಕೊಳ್ಳಿ, ಅವ್ರು ಡಾಕ್ಟರ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಲ್ಲ. ಯಾರೋ ಇಂಜಿನಿಯರ್ ಓದಿದಾರೆ ಅನ್ಕೊಳ್ಳಿ, ಇಂಜಿನಿಯರ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಲ್ಲ. ಏನಂತಂದಾಗ ಅವ್ರು ಸ್ವಲ್ಪ ತಮ್ಮ ಫೀಲ್ಡ್ ಅನ್ನ ಬಿಟ್ಟು ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದು ಜಾಸ್ತಿ ಆಗಿರುತ್ತೆ. ಸೊ ಚಂದ್ರ 5ನೇ ಮನೆಯಲ್ಲಿ ಈ ತರ ರಿಸಲ್ಟ್ ಅನ್ನ ಕೊಡ್ತಾನೆ. ಅದಕ್ಕೆ ಬಿಟ್ಟು ಚಂದ್ರ 5ನೇ ಮನೆಯಲ್ಲಿ ಅಕಲ್ಟ್ ಫೀಲ್ಡ್ ಅಲ್ಲಿ ಒಳ್ಳೆಯದು. ಓಕೆ, ಯಾರೆಲ್ಲ 5ನೇ ಮನೆ ಚಂದ್ರ ಇರ್ತಾನೆ ಅವರು ಜ್ಯೋತಿಷ್ಯ ಶಾಸ್ತ್ರ ಅಥವಾ ಏನು ಕಲಿಬೇಕು, ಅಥವಾ ಬಾಂಬ್ ಹಿಸ್ಟ್ರಿ, ಅಸ್ಟ್ರಾಲಜಿ, ನ್ಯೂಮರಾಲಜಿ ಏನಾದ್ರು ಕಲಿಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಕಲೀರಿ. ಫ್ಯೂಚರ್ ಅಲ್ಲಿ ಅದು ನಿಮ್ಗೆ ಆಸೆ ಬರುತ್ತೆ ಕೂಡ. ಹೌದು, ಓಕೆ, ನಾನು ಕಲಿಬೇಕು, ನಾನು ಮಾಡ್ಬೇಕಂತ ಆಸೆ ಬರುತ್ತೆ, ಬಂದ್ರೆ ಅದನ್ನ ತಪ್ಪಿಲ್ಲ, ನೀವು ಕಲ್ಕೋಬಹುದು. ಅದು ನಿಮ್ಗೆ 5th ಹೌಸ್ ಏನ್ ಮಾಡಕ್ಕೆ ಬ್ಯಾಲೆನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಮ್ ಟು ದ 6th ಹೌಸ್. 6ನೇ ಮನೆ ಚಂದ್ರ. ಸೊ 6ನೇ ಮನೆ ಚಂದ್ರ ಅಂದ್ರೆ ನೋಡಿ, 6ನೇ ಮನೆ ಕೂಡ ತ್ರಿಷಡ ಹೌಸ್ ಅಲ್ಲಿ ಒಂದು ಮನೆ, ಅದು 6ನೇ ಮನೆ ಒಳ್ಳೇದಲ್ಲ. ಸೊ 6ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಏನಾಗುತ್ತಾನಂತಂದ್ರೆ ಪ್ರಾಬ್ಲಮ್ಸ್ ಎಲ್ಲಿದೆ ಅಂದ್ರೆ 6ನೇ ಮನೆಯಲ್ಲಿ ಇದೆ. ಚಂದ್ರ 6ನೇ ಮನೆ ಇದ್ದಾಗ ಅಲ್ಲಿ ಒಳ್ಳೆ ಪ್ಲಾನೆಟ್ ಅಲ್ವಾ ಚಂದ್ರ.
ಸೊ 6ನೇ ಮನೆಗೆ ಹೋದಾಗ ಏನಾಗುತ್ತೆ ಅಂತಂದಾಗ ಅದು ಬ್ಯಾಡ್ ಹೌಸ್, ಕೆಟ್ಟ ಹೌಸ್ ಅಲ್ಲಿ ಒಳ್ಳೆ ಪ್ಲಾನೆಟ್ ಹೋದಾಗ ನೀವು ಒಳ್ಳೆ ರಿಸಲ್ಟ್ ಕೊಡೋದ್ರೆ ಹೇಗೆ ಕೊಡ್ತಾನೆ, ಕೊಡೋದಿಲ್ಲ. ಸೊ ಅಲ್ಲಿ ಕಂಟಿನ್ಯೂಸ್ ಆಗಿ ಜಾಬ್ ಚೇಂಜ್ ಮಾಡ್ತಾನೆ ಇರ್ತೀರಾ, ಒಂದ್ ಜಾಬ್ ಅಲ್ಲಿ ಸ್ಟಿಕ್ ಆನ್ ಆಗಿರೋದಿಲ್ಲ. ಸ್ವಲ್ಪ ದಿನ ಮಾಡ್ತೀರಾ, ಮೂಡ್ ಯಾಕೋ ನಂಗೆ ವರ್ಕೌಟ್ ಆಗ್ತಾ ಇಲ್ಲಪ್ಪ ಕೆಲಸ, ಬೇರೆ ಜಾಬ್ ನೋಡೋಣ ಅಂತ ಬೇರೆ ಏನ್ ಮಾಡಿದ್ರೆ ಅದು ನಿಮ್ಗೆ ಅಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ನೀವೇನ್ ಮಾಡ್ತಿದ್ರೆ ನಿಮ್ಗೆ ಇಷ್ಟ ಆಗೋದಿಲ್ಲ. ಈ ತರ ಏನ್ ಮಾಡ್ತಾನೆ ಚಂದ್ರ, ಅದರ ಚೇಂಜಸ್ ನ ಮಾಡ್ತಾನೆ. ಸ್ವಲ್ಪ ಸಂಬಂಧಗಳಲ್ಲಿ ಸ್ವಲ್ಪ ಏನಂತಾರೆ ಬಿರುಕನ್ನ ಮೂಡಿಸ್ತಾನೆ. ಆ ತರ ಒಂದು 6ನೇ ಮನೆ ಚಂದ್ರ ನಿಮ್ಗೆ ರಿಸಲ್ಟ್ ಅನ್ನ ಕೊಡ್ತಾನೆ. ಕಮ್ ಟು ದ 7th ಹೌಸ್, 7ನೇ ಮನೆ ಚಂದ್ರ. ಸೊ 7ನೇ ಮನೆ ಚಂದ್ರ ಏನ್ ಮಾಡ್ತಾನೆ ಅಂತಂದಾಗ ನೋಡಿ, 7ನೇ ಮನೆ ಯೂಶುವಲಿ ಚಂದ್ರ ಇದ್ದಾಗ ಏನಾಗುತ್ತೆ ಅಂತಂದಾಗ ದಟ್ ಈಸ್ ಗುಡ್ ಫಾರ್ ಮ್ಯಾರಿಡ್ ಲೈಫ್. ಮದ್ವೆ ಆದ ನಂತರ ಅವರಿಗೆ ಹಣ ಬರುತ್ತೆ 100%. ಓಕೆ, ಈ ಹುಡುಗ ಇದ್ದಂದಾಗ ಮದ್ವೆ ಆದಂದ್ರೆ ಹುಡುಗಿ ಕಾಲ್ಗಳಲ್ಲೇ ಹಣ ಬರುತ್ತೆ, ಹುಡುಗಿ ಇದ್ರಿಂದ ಮದ್ವೆ ಆದ್ಮೇಲೆ ಹುಡುಗನ ಕಾಲ್ಗಳಲ್ಲೇ ಹಣ ಬರುತ್ತೆ. ಅದು ಮಾತ್ರ ನಿಜ. ಆದ್ರೆ ಅವ್ರ ರಿಲೇಶನ್ಶಿಪ್ ಸ್ಟೆಬಿಲಿಟಿ ಆಗಿರಂಗಿಲ್ಲ. ಸೊ ಮೂಡ್ ಸ್ವಿಂಗ್ ಜಾಸ್ತಿ ಇಲ್ಲ. ಒಂದೊಂದ್ಸಲ ಹೆಂಗ ಅನ್ಸುತ್ತಂದ್ರೆ ಅಯ್ಯೋ ಪ್ರಪಂಚದಲ್ಲಿ ಯಾರಿಗೂ ಗಂಡ ಇಲ್ಲ, ಆ ತರ ಗಂಡ ನಂಗೆ ಸಿಕ್ಕಿದ್ದಾನೆ, ಐ ಆಮ್ ವೆರಿ ಲಕ್ಕಿ ಅಂತಿರ್ತಾರೆ. ಒಂದ್ 15 days ಆಗೋದ ಯಾಕಾದ್ರೂ ಮದ್ವೆ ಆಗಿದ್ದೀನಪ್ಪ ನಾನು, ನನಗೆ ಈ ತರ ಮದ್ವೆನೇ ಆಗ್ಬಾರ್ದಾಗಿದ್ದು, ಆರಾಮಿದೆ ಮೊದಲ ಲೈಫು, ಮದ್ವೆ ಆಗಿ ತಪ್ಪು ಮಾಡಿದೆ ಅನ್ನೋದು ಫೀಲ್. ಅಂದ್ರೆ ಒಂದು ಅಟ್ಯಾಚ್ ಆದ್ರೆ ವೆರಿ ಕ್ಲೋಸ್ ಅಟ್ಯಾಚ್ ಆಗ್ತಾರೆ, ಡಿಟ್ಯಾಚ್ ಆದ್ರೆ ವೆರಿ ಕ್ಲೋಸ್ ಇರ್ತದೆ. ಅಂದ್ರೆ ಒಮ್ಮೆ ಸಡನ್ ಆಗಿ ಮೂಡ್ ಏನಾಗುತ್ತೆ ಸ್ವಿಂಗ್ಸ್ ಆಗುತ್ತೆ, ಒಂದೇ ತರ ಸ್ಟೆಬಿಲಿಟಿ ಅವ್ರದ್ದು ಇರೋದಿಲ್ಲ. ಸೊ ಚಂದ್ರ ಇನ್ 7th ಹೌಸ್ ಇದನ್ನ ನಾವು ನೋಡ್ಬೋದು. ಅದು ಪಾರ್ಟ್ನರ್ಶಿಪ್ ಅಲ್ಲಿ ಕೂಡ ಸ್ವಲ್ಪ ಪಾರ್ಟ್ನರ್ಶಿಪ್ ಮಾಡ್ಬೇಕಂತಾರೆ ಮಾಡ್ತಾರೆ. ಅವರ ಫ್ರೆಂಡ್ಸ್ ಜೊತೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಅದು ಚೆನ್ನಾಗಿರುವಂತಹ ಒಂದು ರಿಸಲ್ಟ್ ಇರೋದಿಲ್ಲ. ಪಾರ್ಟ್ನರ್ ಜೊತೆಗೆ ಮತ್ತೆ ಸ್ವಲ್ಪ ದಿನ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ಕೂಡ ಚಂದ್ರ ಇನ್ 7th ಹೌಸ್ ಕೊಡ್ತಾನೆ. ಚಂದ್ರ ಇನ್ 8th ಹೌಸ್ ಆಲ್ರೆಡಿ ಹೇಳಿದೆ, ಇಟ್ಸ್ ಅ ಪೇನ್ಫುಲ್ ಹೌಸ್, ಇಟ್ಸ್ ಅ ಡೆತ್ ಹೌಸ್, ಅನ್ಸರ್ಟನ್ ಗೇನ್, ಅನ್ಸರ್ಟನ್ ಲಾಸಸ್ ಅಂತ ಹೇಳಿದೆ. ನಿಮಗೆ ದುಡ್ಡಿನ ತೊಂದರೆಗಳು ತುಂಬಾ ಅಂದ್ರೆ ತುಂಬಾ ಬರುತ್ತೆ. 8th ಹೌಸ್ ಚಂದ್ರ ಅಂದಾಗ ನಿಮ್ ಹಣದ ಪ್ರಾಬ್ಲಮ್ಗಳು ತುಂಬಾ ಅಂದ್ರೆ ತುಂಬಾ ಬರುತ್ತೆ. ಅಂಟಿಲ್ ಅನ್ಲೆಸ್ ಆ 8ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇದ್ರೆ ದಟ್ ಈಸ್ ಗುಡ್, ಏನೂ ಆಗೋದಿಲ್ಲ, ಅಂತ ತೊಂದರೆ ಏನಾಗಲ್ಲ. ಇನ್ ಕೇಸ್ ಗುರುವಿನ ದೃಷ್ಟಿ 8ನೇ ಮನೆಗೆ ಬೀಳ್ತಾ ಇಲ್ಲ ಅಂತಂದಾಗ 100% ನಿಮ್ಗೆ ಹಣದ ತೊಂದರೆಗಳಂತೂ ನೀವು ಫೇಸ್ ಮಾಡೋದಂತೆ ಗ್ಯಾರಂಟಿ. ಸೊ 8th ಹೌಸ್ ಚಂದ್ರ ಅಷ್ಟು ಒಳ್ಳೇದಲ್ಲ. ಲಿಕ್ವಿಡ್ ಮನೆಗೆ ತೊಂದರೆ ಮಾಡ್ತಾನೆ. ಸ್ಟಕ್ ಆದ್ರೆ ಒಮ್ಮೆ ಫುಲ್ ಸ್ಟಕ್ ಓವರ್ ಆಗ್ಬಿಡ್ತಾನೆ. ಸೊ 8ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಅದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಹೇಳ್ಬೋದು. 9ನೇ ಮನೆಯಲ್ಲಿ ಚಂದ್ರ. ಸೊ 9ನೇ ಮನೆಯಲ್ಲಿ ಚಂದ್ರ ಅಂತಂದಾಗ ನೋಡಿ, ಇಟ್ಸ್ 9th ಹೌಸ್ ಇಸ್ ದ ಲಕ್ ಹೌಸ್. ಅವ್ರ ತಂದೆ ಜೊತೆಗೋ, ಅವ್ರ ಗುರುವಿನ ಜೊತೆಗೋ, ಟೀಚರ್ಸ್ ಜೊತೆಗೋ, ಯಾರೋ ಒಂದ್ ವಿದ್ಯೆನ ಕಲಿಸಿದಾರೆ ಯಾರ್ದೋ ಜೊತೆಗೋ ವೆರಿ ಅಟ್ಯಾಚ್ಡ್. ಅಂದ್ರೆ ಮತ್ತೆ ಅವ್ರ ಕಲ್ಚರ್ಗೂ ತುಂಬಾ ಅಟ್ಯಾಚ್ಡ್ ಆಗಿರ್ತಾರೆ, ನಮ್ಮ ಸಂಸ್ಕಾರಕ್ಕೆ ಅಟ್ಯಾಚ್ ಆಗುತ್ತೆ. ಇಲ್ಲ ನಮ್ಮ ಪದ್ಧತಿ ಹಿಂಗೆ ಇದೆ, ನಾವು ಹಿಂಗೆ ಮಾಡ್ಬೇಕು, ಇದೇ ರೂಲ್ಸ್ ಅಲ್ಲಿ ಫಾಲೋ ಮಾಡ್ಬೇಕು ಅಂತ ಇರ್ತಾರೆ. ಮತ್ತೆ ಅವ್ರ ಟೀಚರ್ಸ್ ಯಾರೋ ಏನೇ ಕಲ್ಸ್ಕೊಡ್ತಾ ಇರ್ತಾರೆ ಅವರಿಗೂ ಕೂಡ ತುಂಬಾ ಅಟ್ಯಾಚ್ ಆಗಿರ್ತಾರೆ. ಇವರು ಅವ್ರ ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ. ಸೊ 9ನೇ ಮನೆ ಚಂದ್ರ ಈ ತರ ಒಂದು ನೇಚರ್ ನ ಹೊಂದಿರ್ತಾನೆ. ಕಮ್ ಟು ದ 10th ಹೌಸ್, 10ನೇ ಮನೆಯಲ್ಲಿ ಚಂದ್ರ ಇದ್ದಾಗ ನೋಡಿ, ಯಾರಿಗೆಲ್ಲ 10ನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಅಂತಂದ್ರೆ ಫಸ್ಟ್ ಅಂದ್ರೆ ಒಂದು ನೀವೇ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರ್ತೀರಾ, ಅರ್ಥ ಆಯ್ತಾ? ನೀವೇ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರ್ತೀರಾ, ಅಥವಾ ನಿಮ್ಮ ಸರೌಂಡಿಂಗ್ ಅಲ್ಲಿ ನಿಮ್ಮ ರಿಲೇಷನ್ ಅಲ್ಲಿ ಆಗಿರ್ಬೋದು, ನಿಮ್ಮ ಸರೌಂಡಿಂಗ್ ಅಲ್ಲಿ ಇರ್ಬೋದು, ನಿಮ್ ಅಪ್ಪನ್ ಕಡ್ದೋ ಅಮ್ಮನ್ ಕಡ್ದೋ ಯಾರೆಲ್ಲ ಒಬ್ರು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರ್ತಾರೆ. ನಿಮ್ ಫಾದರ್ ಆಗಿರ್ಬೋದು, ಅದನ್ನ ಕಸಿನ್ ಬ್ರದರ್, ಕಸಿನ್ ಸಿಸ್ಟರ್ ಯಾರಾದ್ರೊಬ್ರು ಮೆಡಿಕಲ್ ಫೀಲ್ಡ್ ಅಲ್ಲಿ 101% ಇದ್ದೇ ಇರ್ತಾರೆ. ಬಿಕಾಸ್ ಚಂದ್ರ 10ನೇ ಮನೆಯಲ್ಲಿ ಅಂದ್ರೆ ತಾಯಿ ಭಾವನೆ, ಸೇವಾ ಭಾವನೆ ತೋರಿಸುತ್ತೆ. ಅದು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರುವಂತದ್ದು. ಓಕೆ, ಆ ತರ ಒಂದು ನೇಚರ್ನ 10th ಹೌಸ್ ಚಂದ್ರ ಏನ್ ಮಾಡ್ತಾನೆ, ಆ ಒಂದು ಕೆಲಸ ಮಾಡ್ತಾನೆ. ಬಟ್ ಕೆಲಸ ಕರೆಕ್ಟಾಗಿ ಮಾಡಕ್ಕೆ ನಿಮ್ಗೆ ಬಿಡಂಗಿಲ್ಲ. ಓಕೆ, ಏನಾದ್ರು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ತಾನೆ 10ನೇ ಮನೆಯಲ್ಲಿ ಚಂದ್ರ. ಓಕೆ, 11ನೇ ಮನೆಯಲ್ಲಿ ಚಂದ್ರ. 11ನೇ ಮನೆಯಲ್ಲಿ ಚಂದ್ರ ಇದ್ದಾಗ ವೆರಿ ಎಮೋಷನಲ್ ರಿಲೇಟೆಡ್ ಟು ದ ಫ್ರೆಂಡ್ಸ್. ಯಾಕಂದ್ರೆ 11ನೇ ಮನೆ ರೆಪ್ರೆಸೆಂಟ್ ಮಾಡೋದು ಫ್ರೆಂಡ್ಸ್ ನ, ರಿಲೇಟಿವ್ಸ್ ನ ಏನ್ ಮಾಡೋದ್ರಿಂದ, ಇಂಡಿಕೇಟ್ ಮಾಡೋದ್ರಿಂದ ಫ್ರೆಂಡ್ಸ್ ಇವಾಗ ಯಾರೋ ಸ್ವಲ್ಪ ಫ್ರೆಂಡಿಗೆ ಏನೋ ಆಯ್ತು ಅಂದ ತಕ್ಷಣ ಕುಂತ್ಗಳೋ ಅಂತ ಹತ್ತು ಬಿಡೋದು, ಅಥವಾ ರಿಲೇಟಿವ್ಸ್ ಏನೋ ಆಗೋದು ಅಂತಂದ್ರೆ ಇವ್ರುಗಳೋ ಅಂತ ಹತ್ತು ಬಿಡೋದು. ಓಕೆ, ಅಷ್ಟು ಅಟ್ಯಾಚ್ ಆಗಿಬಿಡ್ತಾರೆ, ಅಯ್ಯೋ ಇವ್ರಿಗೆ ಹಿಂಗಾಯ್ತು ಅಂತ. ಸೊ 11ನೇ ಮನೆ ಚಂದ್ರ ಏನ್ ಮಾಡ್ತಾನೆ, ವೆರಿ ಮಚ್ ಅಟ್ಯಾಚ್ ವಿತ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್. ಓಕೆ, ಕಮ್ ಟು ದ 12th ಹೌಸ್. 12ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಏನಂತಾರೆ, ಈ ಒಂಥರ 12ನೇ ಮನೆ ಬಂದ್ಬಿಟ್ಟು ರಾಹುವಿನ ಮನೆ, ಸ್ವಂತ ಮನೆ ಅಂತ ಹೇಳಿದೆ. ಫಾರಿನ್ ರಿಲೇಟೆಡ್ ವರ್ಕ್ ಅಲ್ಲಿ ಅಥವಾ ಅನ್ಸ್ಟೆಬಿಲಿಟಿ ಆಗಿರುತ್ತೆ. ಇನ್ ಕೇಸ್ ನೀವು ಏನಾದ್ರು ಕೆಲಸ ಮಾಡಿದ್ರೆ ಸ್ಟೇಬಲ್ ಆಗಿರಂಗಿಲ್ಲ. ಹೇಳಿದಲ್ಲ ನಿಮ್ಗೆ ಚಂದ್ರ ಹೆಂಗೆ ಮೂವ್ಮೆಂಟ್ ಆಗ್ತಾ ಇರ್ತಾನೆ, ಇಲ್ಲಿ ಚಂದ್ರನ ಬಿಹೇವಿಯರ್ ಕೂಡ ಮೂವ್ಮೆಂಟ್ ಆಗುತ್ತೆ. ದಟ್ ಇಸ್ ನಾಟ್ ಗುಡ್ ಪ್ಲೇಸ್ಮೆಂಟ್ ಫಾರ್ 12th ಹೌಸ್. 12ನೇ ಮನೆಯಲ್ಲಿ ಚಂದ್ರ ಕೂಡ ಅಷ್ಟೊಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡಂಗಿಲ್ಲ. ಆದ್ರೆ ನೋಡಿ, ನಿಮ್ಗೆ ಹೇಳಿದೆ ಲಾಸ್ಟ್ ಒಂದು ಯಾವುದೋ ಒಂದು ವಿಡಿಯೋದಲ್ಲಿ ಸಮುದ್ರ ಮಂಥನದ ಬಗ್ಗೆ ಹೇಳಿದೆ. ರಾಹು ಮತ್ತು ಕೇತುವಿನ ಡೆಡ್ಲಿ ಎನಿಮಿ ಪ್ಲಾನೆಟ್ಸ್ ಅಂದಾಗ ರಾಹು ಸೂರ್ಯನ ಡೆಡ್ಲಿ ಎನಿಮಿ,
ಚಂದ್ರ ಡೆಡ್ಲಿ ಎನಿಮಿ ಅಂದ್ರೆ ಕೇತು. ಇನ್ ಕೇಸ್ ನಿಮ್ ಜಾತಕದಲ್ಲಿ ಏನಂದ್ರೆ ರಾಹು ಮತ್ತು ಕೇತು ಏನಾದ್ರು ಕುತ್ಕೊಂಡಿದ್ರೆ ಅಥವಾ ಶನಿ ಮತ್ತು ಚಂದ್ರ ಕುತ್ಕೊಂಡಿದ್ರೆ, ಶನಿ ಮತ್ತು ಚಂದ್ರ ಕುತ್ಕೊಂಡ್ರೆ ಅದು ವಿಶ್ ಯೋಗ ಅಂತ ಕರಿತೀವಿ, ಅದು ಅಷ್ಟು ಒಳ್ಳೆ ಯೋಗ ಅಲ್ಲ. ಇನ್ ಕೇಸ್ ಚಂದ್ರನ ಜೊತೆಗೆ ಕೇತು ಏನಾದ್ರು ಕುತ್ಕೊಂಡಾಗ ಏನಾಗತ್ತಂದ್ರೆ ಚಂದ್ರನೇ ಗ್ರಹಣ ಹಿಡಿಸ್ಬಿಡ್ತಾನೆ, ಯಾರು ಕೇತು. ಸೊ ಇದು ಒಂದು ಕಾಂಬಿನೇಷನ್ ಅಷ್ಟೊಂದು ಚೆನ್ನಾಗಿರುವಂತಹ ಒಂದು ಕಾಂಬಿನೇಷನ್ ಅಲ್ಲ ಅಂತ ಹೇಳ್ಬೋದು. ಸೊ ನಿಮ್ ಜಾತಕದಲ್ಲಿ ಏನಿದೆ ಅಂತ ನೀವು ನೋಡ್ಕೊಂಡು ನನಗೆ ಕಾಮೆಂಟ್ ಅನ್ನ ಮಾಡಿ. ಹೋಪ್ ನಿಮ್ಗೆ ಎಲ್ರಿಗೂ ಚಂದ್ರನ ಬಗ್ಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಚಂದ್ರ ಅಂದಾಗ ತಿಳ್ಕೊಂಡ್ಬಿಡ್ಬೇಕು ಮೂಡ್ ಸ್ವಿಂಗ್ಸ್, ಓಕೆ, ಯಾವಾಗಲೂ ಸ್ಟೇಬಲ್ ಆಗಿರಂಗಿಲ್ಲ. ಮನಿ ಆಗಿರ್ಬೋದು, ದುಡ್ಡಾಗಿರ್ಬೋದು, ಕಾಸಾಗಿರ್ಬೋದು. ಅಂಟಿಲ್ ಇನ್ ಕೇಸ್ ನಿಮ್ಮ ಜಾತಕದಲ್ಲಿ ಏನಾದ್ರೂ ಚಂದ್ರ ಮತ್ತೆ ಗುರು ಇಬ್ರು ಒಂದೇ ಮನೇಲಿ ಕೂತಿದ್ರೆ ನೀವು ಅನ್ಬೋದು, ಏನ್ರಿ ಮೇಡಮ್ ಎಲ್ಲ ನೆಗೆಟಿವ್ ಹೇಳ್ತಾ ಇದ್ರೆ ಪಾಸಿಟಿವ್ ಏನಾದ್ರು ಸ್ವಲ್ಪ ಹೇಳಿ ಅಂದಾಗ, ಸೊ ಪಾಸಿಟಿವ್ ಹೇಳ್ತಾ ಇದ್ದೀನಿ ನೋಡಿ. ಯಾವುದೇ ಮನೆಯಲ್ಲಿ ಇರಲಿ, 12 ಮನೆಯಲ್ಲಿ ಚಂದ್ರನ ಜೊತೆ ಗುರು ಕೂತ್ಕೊಂಡಿದ್ದ ಅಥವಾ ಗುರುವಿನ ಜೊತೆ ಚಂದ್ರ ಕೂತ್ಕೊಂಡಿದ್ದ, ಇಂಡೈರೆಕ್ಟ್ ಆಗಿ ಚಂದ್ರ ಮತ್ತೆ ಗುರು ಒಂದೇ ಮನೇಲಿ ಕೂತ್ಕೊಂಡ್ರೆ ಅದು ಗಜಕೇಶರಿ ಯೋಗ. ಓಕೆ, ಅದು ಯಾವ ಮನೇಲಿ ಕೂತ್ಕೊಂಡಿದ್ದ ಅಂದ್ರೆ ಇಂಪಾರ್ಟೆಂಟ್. ಈಗ 2nd ಹೌಸ್ ಅಲ್ಲಿ ಕೂತ್ಕೊಂಡಿದ್ದ, 4th ಹೌಸ್ ಅಲ್ಲಿ ಕೂತ್ಕೊಂಡಿದ್ದ, 11th ಹೌಸ್ ಅಲ್ಲಿ ಕೂತ್ಕೊಂಡಿದ್ದ, ಮನಿ ಹೌಸ್ ಅಲ್ವಾ, 5th ಹೌಸ್ ಅಲ್ಲಿ ಕೂತ್ಕೊಂಡಿದ್ದ, ಅಥವಾ 9th ಹೌಸ್ ಅಲ್ಲಿ ಕೂತ್ಕೊಂಡಿದ್ರು ಇಬ್ರು ಅಂತಂದಾಗ ಅದೇನಾಗುತ್ತೆ ಗಜಕೇಸರಿ ಯೋಗ ಅಂತ ಆಗುತ್ತೆ. ಇನ್ನೊಂದರನ್ನು ನೋಡ್ತಾರೆ, ಕಂಜಂಕ್ಷನ್ ಅಲ್ಲಿ ಇನ್ನೊಂದರ ನೋಡ್ತಾರೆ. ಅಂದ್ರೆ ಚಂದ್ರ ಮತ್ತೆ 1st ಹೌಸ್ ಅಲ್ಲಿ ಚಂದ್ರ ಇದ್ದ, 7th ಹೌಸ್ ಅಲ್ಲಿ ಗುರು ಇದ್ದ ಅಂದಾಗ ಗುರು ಡೈರೆಕ್ಟ್ ಆಗಿ ಚಂದ್ರನ ನೋಡ್ತಾ ಇರ್ತಾನೆ, ಚಂದ್ರ ಡೈರೆಕ್ಟ್ ಆಗಿ ಗುರುವಿನ ನೋಡ್ತಾ ಇರ್ತಾನೆ. ಅದು ಕೂಡ ಕಂಜಂಕ್ಷನ್ ಅಂದ್ರೆ ಯುತಿ ಅಂತ ನೋಡ್ತೀವಿ ನಾವು. ಅಲ್ಲೂ ಕೂಡ ಗಜಕೇಸರಿ ಯೋಗ ಕ್ರಿಯೇಟ್ ಆಗುತ್ತೆ. ಬಟ್ ಫಸ್ಟ್ ಗಜಕೇಸರಿ ಯೋಗ ಕ್ರಿಯೇಟ್ ಆಗೋದು ಚಂದ್ರ ಮತ್ತೆ ಗುರು ಇಬ್ರು ಒಂದೇ ಮನೇಲಿ ಕೂತ್ಕೊಂಡಾಗ ಅದ್ರ ರಿಸಲ್ಟ್ ಜಾಸ್ತಿ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಗಜಕೇಸರಿ ಯೋಗ ಇದ್ದಾಗ ಎಲ್ಲರೂ ಏನಂತಾರೆ ಅಂಬಾನಿ ಆಗ್ಬೇಕು ಅಂತ ಯಾವುದೇ ಕಂಡೀಷನ್ಸ್ ಇಲ್ಲ, ಬಟ್ ದುಡ್ಡಿಂದ ಯಾವುದೇ ಕೊರತೆ ಇರಂಗಿಲ್ಲ. ಇನ್ ಕೇಸ್ ಅದು ಆಕ್ಟಿವೇಟ್ ಆದಾಗ ಮಾತ್ರ. ಅದು ಆಕ್ಟಿವೇಟ್ ಆಗಲಿಲ್ಲ, ಅದು ನೀವೇನೋ ಬೇರೆ ತರ ಏನೋ ನಿಮ್ ಕರ್ಮದಿಂದ ಅದನ್ನ ಡೈರೆಕ್ಷನ್ ಡೈವರ್ಟ್ ಮಾಡೋದಂದಾಗ ಅದರಿಂದ ನಿಮ್ಗೆ ಯಾವುದೇ ರೀತಿಯ ಬೆನಿಫಿಟ್ಸ್ ಕೂಡ ಸಿಗೋದಿಲ್ಲ. ಹೋಪ್ ನಿಮ್ಗೆ ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೆ ಯಾವ್ದಾದ್ರು ವಿಡಿಯೋದಲ್ಲಿ ಇನ್ ಡಿಟೇಲ್ ಆಗಿ ಆ ತರ ಟಾಪಿಕ್ ಬಂದಾಗ ನಿಮ್ಗೆ ಏನಾದ್ರು ಕ್ಲೂ ಮತ್ತೆ ಹಿಂಟ್ ರೆಮಿಡಿಗಳನ್ನ ಕೊಡ್ತಾ ಹೋಗ್ತೀನಿ. ಯಾರಿಗೆಲ್ಲಾದ್ರೂ ಚಂದ್ರ ನಿಮ್ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ಚಂದ್ರ ಇದ್ದಾನೆ ನಂಗೆ ಈ ತರ ಅಂತ ಅನಿಸ್ತಾ ಇದೆ ಅಂತಂದಾಗ ನೀವೇನ್ ಮಾಡಿ, ಹುಣ್ಣಿಮೆ ದಿನ ಸ್ವಲ್ಪ ಚಂದ್ರನ ಬೆಳದಿಂಗಳಲ್ಲಿ ಸ್ವಲ್ಪ ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಸೊ ಚಂದ್ರನ ಬೆಳದಿಂಗಳಲ್ಲಿ ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿ ಹುಣ್ಣಿಮೆ ಇದರಲ್ಲಿ. ಅದು ನಿಮ್ಗೆ ತುಂಬಾ ಬೆನಿಫಿಟ್ ಕೊಡುತ್ತೆ. ಸ್ವಲ್ಪ ಹುಣ್ಣಿಮೆ ದಿನ ರಾತ್ರಿ ನಿಮ್ ಟೆರೆಸ್ ಮೇಲೋ ಬಾಲ್ಕನಿಯಲ್ಲೋ ಚಂದ್ರನ ಬೆಳಕು ಬರ್ತಾ ಇತ್ತು ಅಂದಾಗ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಒಂದು ಯಾವ್ದಾರ ಮೆಲೋಡಿ ಆಗಿರುವಂತ ಒಂದು ಸಾಂಗು, ಯಾವ್ದೋ ಒಂದು ಮಂತ್ರವನ್ನ ಹಾಕೊಂಡು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿ. ಒಂದು 15 ಮಿನಿಟ್ಸ್, 30 ಮಿನಿಟ್ಸ್ ಪ್ರತಿ ಹುಣ್ಣಿಮೆಗೆ ಮಾಡ್ತಾ ಸ್ಟಾರ್ಟ್ ಮಾಡಿ. ಆಟೋಮೆಟಿಕ್ ಏನಾಗುತ್ತೆ, ನಿಮ್ ಎಮೋಷನಲಿ ಏನಾಗುತ್ತೆ ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತೆ ಎಂಗ್ಸೈಟಿ, ಭಯ ಪಡೋದು ಅದೆಲ್ಲ ಏನಾಗುತ್ತೆ ಕಮ್ಮಿ ಆಗುತ್ತೆ. ನಿಮ್ಮ ಮೂಡ್ ಸ್ವಿಂಗ್ಸ್ ಕಮ್ಮಿ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ಕಮ್ಮಿ ಆಗಿ ನಿಮ್ಗೆ ಏನಂತಾರೆ ನಿಮ್ ಮನಸ್ಸು ಶಾಂತ ಆಗುತ್ತೆ. ಇದು ನಿಮ್ಗೆ ರೆಮಿಡಿ ಅಂತ ಹೇಳ್ಬೋದು. ಸೊ ನನ್ನ ವಿಡಿಯೋನ ದಯಮಾಡಿ ಇಷ್ಟ ಆಗಿದ್ರೆ ಲೈಕ್ಸ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹೆಚ್ಚು ಫಸ್ಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.